ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ದಿವಸ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೈತ್ರಿ JDS ಮತ್ತು BJP ಒಟ್ಟುಗೂಡಿ ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ಆಗಿತ್ತು ಮೈತ್ರಿ ಧರ್ಮ ಅಂತ ಹೇಳಿ, ಅದರ ಆಧಾರದ ಮೇಲೆ ಇವತ್ತು ಈ ಭಾಗದಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ಅದೇ ಧರ್ಮನ ಪಾಲನೆ ಮಾಡಬೇಕು ಅಂತೇಳಿ NDA ಅಭ್ಯರ್ಥಿಗಳನ್ನು ನಾವು ವರಿಷ್ಠರ ಒಂದು ಅಪ್ಪಣೆ ಮೇರೆಗೆ, ಅವರ ಒಂದು ಸಲಹೆ ಮೇರೆಗೆ ನಾವೆಲ್ಲ ಸೇರಿ ಈ ಒಂದು ವಾರ 10 ದಿವಸದಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಅದ್ರ ಜೊತೆಗೆ ಪ್ರತಿ 17 ಕ್ಷೇತ್ರಗಳಲ್ಲೂ ಕೂಡ JDS ತನ್ನ ಪ್ರಾಬಲ್ಯ ಏನಿದೆ ಅಂತೇಳಿ ಒಂದು ಡಾಟಾವನ್ನು ಕೂಡ ಕಲೆಕ್ಟ್ ಮಾಡಿ ನಮ್ಮ ವರಿಷ್ಠರಿಗೆ ಕೊಟ್ಟಿದ್ವಿ. ನಾವು ಆ ಡಾಟಾ ಆಧಾರದ ಮೇಲೆ ನಮಗೆ ಸ್ಥಾನಗಳನ್ನು ನೀವು ಕೊಡಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಆದರೆ ಇವತ್ತು ಒಂದು ಪಟ್ಟಿ ಪ್ರಕಟ ಆಗಿದೆ. ಆ ಪಟ್ಟಿ ಪ್ರಕಟ ಆಗ್ಬೇಕಾದ್ರೆ ಪತ್ರಿಕಾ ಗೋಷ್ಠಿನಲ್ಲಿ ನಮ್ಮ MP ಸಾಹೇಬರು ಇದ್ದರು JDS ಪಕ್ಷದಿಂದ, ಹಾಗೆ BJP CMR ಶ್ರೀನಾಥ್ ಅವರು ಇದ್ದರು, ಜೊತೆಗೆ BJP ಪಕ್ಷದ ಜಿಲ್ಲಾಧ್ಯಕ್ಷರು ಇದ್ದರು, ನಮ್ಮ ಮಾಲೂರು ಮಂಜುನಾಥ್ ಗೌಡರು ಕೂಡ ಅದರಲ್ಲಿ ಸೇರ್ಪಡೆಯಾಗಿ ಆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಆ ಪಟ್ಟಿ ಬಿಡುಗಡೆ ಮಾಡಿದ್ದನ್ನು ನೋಡಿದ್ರೆ ಬಹುಶಃ ಇತಿಹಾಸದಲ್ಲಿ ಬೈರೇಗೌಡರು ಏನು ಕಟ್ಟಿದ್ರು ಈ ಭಾಗದಲ್ಲಿ ಜನತಾ ಪಕ್ಷ, ಜನತಾದಳ, ಜಾತ್ಯತೀತ ಜನತಾದಳ ಏನಿತ್ತು ಅದನ್ನು ಸರ್ವನಾಶ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಈ ಭಾಗದ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಪಟ್ಟಿನಲ್ಲಿ ನಿಶ್ಚಿತವಾಗಿ ನಮ್ಮಲ್ಲಿ ಸಿಕ್ಕಿದ್ರೆ ಅದು 2 ಸೀಟು ನಿಜವಾಗ್ಲೂ JDSಗೋಸ್ಕರ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಸಿಗದೆ ಬರೀ 2 ಸೀಟನ್ನು ನಮಗೆ ಲೋಕೇಶ್ ಮರಿಯಪ್ಪ ಕೊರಟಮಲ್ಲಂಡಲ್ಲಿ ಅಲ್ಲಿಂದ ಮತ್ತು ವೇಮಗಲ್ಲಲ್ಲಿ ಕೃಷ್ಣ ಭವ್ಯ ಕೃಷ್ಣ ಅನ್ನೋರಿಗೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು 5 ಸ್ಥಾನಗಳನ್ನು JDS ಹೆಸರಿನಲ್ಲಿ BJP ಕ್ಯಾಂಡಿಡೇಟ್ಗಳನ್ನು ತುರ್ಕುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಅಂದರೆ ವ್ಯವಸ್ಥಿತವಾಗಿ JDS ಅಲ್ಲೇ ಅವರು BJPನವರು ಪ್ರವೇಶ ಮಾಡಿ ಇಲ್ಲಿ ಪಕ್ಷವನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಅದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ನಮ್ಮ ಕಾರ್ಯಕರ್ತರು ಈಗಾಗಲೇ ಡಿಮಾರಲೈಸ್ ಆಗಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಅದರ ಫಲಿತಾಂಶ ಮುಂದಿನ ದಿನಗಳಲ್ಲಿ ಬೇರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಎಲ್ಲ ಸ್ನೇಹಿತರುಗಳು ಹೇಳಿದ್ದಾರೆ. ಹೀಗಾಗಿ ಏನು ಇವತ್ತು ಪೆರ್ಜನಹಳ್ಳಿ ಮತ್ತು ಪುರಳ್ಳಿ ಕ್ಷೇತ್ರದಲ್ಲಿ ಕ್ಷೇತ್ರ ವ್ಯಾಪ್ತಿನಲ್ಲಿ ಕೂಡ ಅಭ್ಯರ್ಥಿ ಇದ್ದರೂ ಕೂಡ ಅದನ್ನು ಬೇರೆ ಊರಿಂದ ಅಭ್ಯರ್ಥಿನ ತಂದು ಅದನ್ನು ಯಾರೋ CS ವೆಂಕಟೇಶ್ ಅವರ ಒಂದು ಬೆಂಬಲಿಗ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಅವನು ತಂದು BJP ಅಂತೇಳಿ ಮಾಡಿದ್ದಾರೆ. ರೆಕಾರ್ಡ್ ತೆಗೆದು ನೋಡಲಿ, ಅಲ್ಲಿ BJP ಎಷ್ಟಿದೆ, JDS ಪ್ರಾಬಲ್ಯ ಏನಿದೆ ಅಂತಕ್ಕಂಥದ್ದು ಕೂಡ ನೋಡಲಿ. ಅದನ್ನು ಯಾರೋ ಮೊನ್ನೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದ ಯಾರು ಇವತ್ತು JDSಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ, ವೆಂಕಟರಾಮ್ ಅಂತಕ್ಕಂಥವ್ನು ಕಾಂಗ್ರೆಸ್ ಏಜೆಂಟ್ ಹೋದ ಸಾರಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಅಂಥವನ್ನ ತಂದು ಇವತ್ತು ಪುರಳ್ಳಿನಲ್ಲಿ JDS ಟಿಕೆಟ್ ಕೊಟ್ಟು ಅದನ್ನು ನಮ್ಮ ಮೇಲೆ ಏರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಬೆಟ್ಟಸ್ಪುರ ಮತ್ತು ಮಜಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಕೂಡ ಏನಾಗಿದೆ, ರಾಮು ಶಿವಣ್ಣವ್ರನ್ನ ನಾವು ಪಕ್ಷಕ್ಕೆ ಬರಮಾಡಿದ್ವಿ. ಬಾರಪ್ಪ ನಮ್ಮ ಜೊತೆ ಇರಬೇಕು ನೀವು, ನಮ್ಮಲ್ಲಿ ಈ ಹಿಂದುಳಿದ ವರ್ಗರು ದಲಿತ ಸಮಾಜ ಸ್ವಲ್ಪ ಮುಂದಕ್ಕೆ ಬರ್ಬೇಕು, ನಮ್ಮ ಜೊತೆಗೆ ಬರೀ ಒಕ್ಕಲಿಗರೇ ಕಾಣಿಸ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಆಶ್ವಾಸನೆ ಕೊಟ್ಟು ಬನ್ನಿ ಅಂತೇಳಿ ನಾವು ಕರೆದು ತಂದ್ವಿ. ಅಲ್ಲೇನಾಗಿದೆ ಇವತ್ತು ಅವ್ರ್ಯಾರು JCB ರಾಮು ಅಂತಕ್ಕಂಥವ್ರು ಅವರು BJP, ಆ BJP ಅವ್ರಿಗೆ JDS ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಎಂಥ ವಿಚಿತ್ರ ಇದು. ಏನಾಗಬೇಕು, ರಾಮು ಶಿವಣ್ಣ ಏನಾಗಬೇಕು, ಆ ಮಂಜುಲ್ ಜನ ಆಗಬೇಕು, ಆಮೇಲೆ ಬೆಟ್ಟಸ್ಪಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಏನಾಗಬೇಕು, ಗಣನೆನೇ ಇಲ್ಲ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಹೀಗಾಗಿದೆ. ಜೊತೆಗೆ ಏನಾಗಿದೆ ಈ ಕ್ಷೇತ್ರದಲ್ಲಿ ಗಮನಿಸಿದ್ರೆ ಒಂದು 4 ಕಡೆ ಯಾರು JCBಗೆ ಇಟ್ಕೊಂಡವ್ರೆ ಮಣ್ಣನ್ನು ಬಗದು ತಿಂದು ಆ ಕೆರೆಗಳನ್ನು ಹಾಳು ಮಾಡುವಂಥ ಕೆಲಸ ಕೂಡ ನಡೆದಿದೆ. ಅದರ ಒಂದು ಉದಾಹರಣೆ ಕೊಡೋದಾದ್ರೆ ಈ ಊರಲ್ಲಿ ಮಡಿವಾಳದಲ್ಲೂ ಕೂಡ ಅದೇ ತರ ಆಗಿದೆ. JCB ಲೋಕೇಶ್ ಅಂತೇಳಿ, JCB ರವಿ ಅಂತಕ್ಕಂಥದ್ದು, ಮತ್ತೆ ಇತರೆ ಸುಬ್ಬು, ಹೀಗೆ ಎಲ್ಲ ಈ JCBಗಳು ಯಾರು ಮಡ್ಕೊಂಡಿದ್ದಾರೆ ಕೆರೆಗಳ ಮಣ್ಣನ್ನು ಮುಕ್ಕಿ ತಿಂತಾವ್ರಲ್ಲ ಅಂತ ಅವ್ರು ದುಡ್ಡು ಮಾಡ್ಕೊಂಡವ್ರೆ. ಅವರು ಇವತ್ತು ಎಲ್ಲ ಕಡೆನೂ ಆಗಿದೆ. ಹೀಗಾಗಿ ಪಕ್ಷದ ಎಲ್ಲ ನಿಷ್ಠಾವಂತರ ಕಾರ್ಯಕರ್ತರು ಇವತ್ತು
ಡಿಮಾರಲೈಸ್ ಆಗಿ ನಾಳಿನ ಫಲಿತಾಂಶಕ್ಕೆ ಇವತ್ತು ನಮ್ಮ ವರಿಷ್ಠರೇ ಕಾರಣರಾಗ್ತಾರೆ. ವರಿಷ್ಠರ ಮೇಲೆ ಒತ್ತಡ ತಂದಂಥ BJP ವೀಕ್ಷಕರು ಮತ್ತೆ ಅವ್ರು ಇರ್ತಕ್ಕಂಥ ಒಂದು ನಿಮ್ಮ ಅಭ್ಯರ್ಥಿಗಳು JDS ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿರೋದು CM ಶ್ರೀನಾಥ್. ಹೌದು, CMR ಅದನ್ನೇ ಹೇಳ್ತೀನಿ. ಹೌದು, ಅದ್ರ ವಿರುದ್ಧವಾಗೇ ನಾವಿದ್ದೀವಿ. ನಾವು ಹೇಳಿದ್ವಲ್ಲ, ಕಾರ್ಯಕರ್ತರು ಎಲ್ಲ ಸೇರಿ CMR ಶ್ರೀನಾಥ್ ಅವ್ರಿಗೆ 11-13 ಸೀಟ್ಗಳಲ್ಲಿ ನಮ್ಮ ಪ್ರಾಬಲ್ಯ ಏನಿದೆ ಅಂತ ತೋರಿಸ್ಕೊಟ್ಟಿದ್ದೀವಿ. ಮೊನ್ನೆ ಅಸೆಂಬ್ಲಿದು ತೋರಿಸಿದ್ದೀವಿ, ಪಾರ್ಲಿಮೆಂಟ್ದು ತೋರಿಸಿದ್ದೀವಿ. JDS ಏನು ಪ್ರಾಬಲ್ಯ ಇದೆ ನೋಡ್ರಪ್ಪ ಈ ಸೀಟ್ಗಳಲ್ಲಿ, ಈ ಕ್ಷೇತ್ರಗಳಲ್ಲಿ. ಹಾಗಾಗಿ ನಾವು 11-13 ಸೀಟ್ ನಮ್ಗೆ ಕೊಡಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹೇಳಿದ್ನಲ್ಲ, ಈಗ 8 ಸೀಟ್ ಕೊಟ್ಟಿದ್ದಾರೆ. ಅಲ್ಲ, 8 ಸೀಟ್ ಯಾರು ಅಂತಂದ್ರೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ನಮ್ಮ ಸಿನ್ನೆನಲ್ಲಿ BJPನ ಒಳಗಡೆ ನಮ್ಮ JDS ಅಲ್ಲಿ ತುರುಕಿದ್ದಾರೆ ಎಲ್ಲ. ಅವರೆಲ್ಲ CS ವೆಂಕಟೇಶ್ ಅಥವಾ ಪ್ರಕಾಶ್ ಅವರ ಹಿಂಬಾಲಕರನ್ನ JDS ಅಲ್ಲಿ ತುರುಕುವಂತ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಕ್ರಮೇಣ JDS ನಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣ್ತದೆ. ಹೇಳಿ ನೋಡಿ, ಬಹುತೇಕ ನಮ್ಮ ಎಲ್ಲ ಸ್ನೇಹಿತರುಗಳು ಕೊಟ್ಟಂತ ಒಂದು ತೀರ್ಮಾನ ಏನಿದೆ, ನಾವು ತಟಸ್ಥ ನಿಲುವನ್ನು ತಾಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ನಮ್ಮೆಲ್ಲರೂ ಇದುವರೆಗೂ ಎಷ್ಟೋ ಸುಮಾರು 50 ಜನ ಇಲ್ಲಿದ್ರು. ನೀವು ಸ್ವಲ್ಪ ತಡವಾಗಿ ಬಂದಿದ್ದೀರಿ ಅಂತ ಫಲಿತಾಂಶ ಬೇರೆ ಇರ್ತದೆ. ಫಲಿತಾಂಶ ಬೇರೆ ಇರ್ತದೆ. ಬರೀ JDS ಗೆ 2 ಸೀಟ್ಗಳನ್ನ ಮಾತ್ರ ಕೊಟ್ಬಿಟ್ಟು ಮಂಕುಬುದ್ಧಿ ಎರಚಿ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ನಮ್ಮ CMR ಶ್ರೀನಾಥ್ ಅವರು ಮಂಕುಬುದ್ಧಿ ಎರಚಿಬಿಟ್ಟು ತಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅನ್ಯಾಯ. ದೇವಗಲ್ನಲ್ಲಿ ಒಂದೇ ಸಮುದಾಯಕ್ಕೆ 4 ಸೀಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಇದು ಅನ್ಯಾಯ. ಯಾರನ್ನ ಕೇಳ್ಬೇಕು ನಾವು? ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳೀಗ ಉದಾಹರಣೆಗೆ ಮಲೆಪ್ನಳ್ಳಿ ತಗೊಂಡ್ರೆ 190 ಭಾಗ JDS ಊರದು. ಓಟನ್ನ ಶೇರನ್ನ ನೀವು ಗಮನಿಸಿದ್ರೆ 190 ಭಾಗ JDS ಓಟ್ ಬೇಸಿರುವಂತ ಕಡೆ BJP ಅಭ್ಯರ್ಥಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟವ್ರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಏನಾಗ್ಬೇಕು, ಆ 90% ಜನ ಏನಾಗ್ಬೇಕು, ಅದನ್ನ ನೇರವಾಗಿ BJP ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಇಂಥ ಒಂದೆಲ್ಲ ಷಡ್ಯಂತ್ರಗಳು ಮಾಡಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಎಲ್ಲ ಸ್ನೇಹಿತರುಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲ ಬಂದಿದ್ರು. ಎಲ್ರದ್ದು ಒಂದೇ ಒಕ್ಕಲಿನ ಇದ್ದಾರೆ. ನಾವು ತಟಸ್ಥವಾಗಿರ್ಬೇಕು. ನಾಳೆ ಫಲಿತಾಂಶ ಏನಾಗ್ತದೆ ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ 2 ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಫಲಿತಾಂಶ ಏನೇ ಆದ್ರೂ ಬೇರೆ ಆಗ್ಬೋದೇನೋ ಅಂತ. ಹೌದು, ಯಾರು ವರಿಷ್ಠರಿದಾರೋ ಅವ್ರಿಗೆ ತಲುಪಬೇಕದು. ಅವರು ಇವಾಗ ಲೋಕೇಶ್ ಇರ್ಬೋದು, ಕೃಷ್ಣಣ್ಣ ಇರ್ಬೋದು. ಹೀಗಾಗಿ ಹೀಗಾಗಿ ನಾವು ಹೀಗಾಗಿ ಏನು 2 ಕೊಟ್ಟಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರು, ಅವರು ಕೂಡ ನಿಲ್ಲೋದಿಲ್ಲ ಅಂತ ಇದ್ದಾರೆ. ಲೋಕೇಶ್ ಮರಿಯಪ್ಪ ಕೊಟ್ಟಮಲ್ಲಂಡಲ್ಲಿ ಆ ಭಾಗಕ್ಕೆ ಅವ್ರಿಗೊಂದು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಭವ್ಯ ಕೃಷ್ಣ ಅಂತಕ್ಕಂಥವ್ರಿಗೆ ವೇಮಗಲ್ಲಲ್ಲಿ ಕೊಟ್ಟಿದ್ದಾರೆ. ಅವರು ಕೂಡ ತೀರ್ಮಾನ ಏನು, ನಮಗ್ B ಫಾರಂ ಬೇಡ, ನೀವು ಕೊಟ್ಟಿದ್ದೀರಿ, ನಾವು ಆ B ಫಾರಂ ಮುಟ್ಟೋದಿಲ್ಲ, ತಗೊಳ್ಳೋದಿಲ್ಲ. ಏಕಪಕ್ಷ ನಿರ್ಧಾರವನ್ನ ವೇಮಗಲ್ ಹೋಬಳಿ ಜನತಾ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರು, ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳು ಅದನ್ನ ಒಪ್ಪಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಷ್ಟೇ.